ನೀವು ಎಡಗೈನಲ್ಲಿ ಬರೆದಿರುವಂತಹ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಆ ಅಂಗೈ ಮೇಲೆ ಏನೋ ಬರೆದಿದೆ. 7 ಸಾಲುಗಳ ಆ ಒಂದು ವಿಷಯ ಇದೀಗ ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬಹುದೊಡ್ಡ ಸಂಚಲನವನ್ನು ಸೃಷ್ಟಿಸ್ತಿದೆ. ಆ 7 ಸಾಲುಗಳಲ್ಲಿನ ಒಂದು ವಿವರಣೆಯನ್ನು ಕೇಳಿದ್ರೆ ಸಂಕಟ ಆಗ್ತಿದೆ. ಏನದು? ಬಹುದೊಡ್ಡ ದಾರುಣವೊಂದಕ್ಕೆ ಸಾಕ್ಷಿಯನ್ನು ನುಡಿತಿದೆ, ದೌರ್ಜನ್ಯವೊಂದಕ್ಕೆ ಸಾಕ್ಷಿಯನ್ನು ನುಡಿತಿದೆ. ಅದೇನು ಅಂತ ಹೇಳೋಕ್ಕೂ ಮುಂಚೆ ನಿಮಗೊಂದು ಸಣ್ಣ ಕಥೆ ಹೇಳಬೇಕು. ಅದೊಂದು ಮಹಾರಾಷ್ಟ್ರದ ಪುಟ್ಟ ಹಳ್ಳಿ. ಒಂದು 11 ವರ್ಷದ ಹುಡುಗಿ, ಒಂದು 4 ವರ್ಷದ ತಮ್ಮ, ಇನ್ನೊಬ್ಬ ಅಣ್ಣ ಇದ್ದಾನೆ, ಅಪ್ಪ ಅಮ್ಮ ಇದ್ದಾರೆ. ಅವಳು ಶಾಲೆಗೆ ಹೋಗಿ ಬರೋದ್ರೊಳಗೆ ತಮ್ಮ ಕಾಯ್ತಾ ನಿಂತಿರ್ತಿದ್ದ ಮನೆ ಮುಂದೆ. ಅಕ್ಕ ಬಂದ್ಲು ಅಂತ. ಏಕಾಏಕಿ ಒಂದು ದಿನ ತಮ್ಮ ಇಲ್ಲ. ಏನಾಯಿತು ಅಂತ ನೋಡಿದ್ರೆ ಆತನಿಗೆ ಬಿದ್ದು ಗಾಯ ಆಗಿರುತ್ತೆ. ಅಂದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಒಂದು ಟ್ರಾಕ್ಟರ್ ಗುದ್ದಿದ್ದ ಕಾರಣಕ್ಕೆ ಅವನು ಬಿದ್ದು ಸ್ಪಾಟಲ್ಲಿ ಸಾವನ್ನಪ್ಪಿರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆ ಸಿಕ್ಕಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಆ ತಮ್ಮ ಸಾವನ್ನಪ್ಪಿರ್ತಾನೆ. ಆ ಅಕ್ಕನಿಗೆ ಅದೆಷ್ಟು ಸಂಕಟ ಆಗುತ್ತೆ ಅಂದರೆ, ಅಲ್ಲಿಂದ ಸುಮಾರು ಒಂದು 18-20 ಕಿಲೋಮೀಟ್ರ್ ತನಕ ಬೈಕಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಆ ಮಗುವನ್ನು ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಿದ್ರೆ ಆ ಮಗು ಉಳಿತಿತ್ತು. ಆದರೆ ಅವತ್ತಿಗೆ ಉಳಿದಿರೋದಿಲ್ಲ. ಆಲ್ಮೋಸ್ಟ್ 20 ವರ್ಷಗಳ ಹಿಂದಿನ ಕಥೆ ಇದು. ಅವತ್ತು ಆ ಅಕ್ಕ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಹಳ್ಳಿ ಅಪ್ಪ ಅಮ್ಮ ಕೂಡ ಕೃಷಿಕರು. ಅಪ್ಪ, ನಾನು ಡಾಕ್ಟ್ರ್ ಆಗ್ತೀನಿ, ಒಂದು ವೇಳೆ ನಾನು ನಮ್ಮನೇಲಿ ಯಾರಾದರೂ ಡಾಕ್ಟರ್ ಇದ್ದಿದ್ರೆ ನನ್ನ ತಮ್ಮ ಉಳಿತಿದ್ದ, ಬೇಗ ಚಿಕಿತ್ಸೆ ಸಿಕ್ಕಿದ್ದಿದ್ರೆ ಅಂತ. ಇದೆಲ್ಲ ಆದ ಮೇಲೆ 20 ವರ್ಷಗಳ ನಂತರ ಅದೇ ಮನೆಯಿಂದ ಒಂದು ಹುಡುಗಿ ಡಾಕ್ಟರ್ ಆಗುತ್ತೆ. ಆ ಹುಡುಗಿ ಹೆಸರು ಡಾಕ್ಟರ್ ಸಂಪದಾ ಮುಂಡೆ ಅಂತ. ಸರ್ಕಾರಿ ವೈದ್ಯ ಆಗ್ತಾರೆ. ಅಷ್ಟು ಚೆನ್ನಾಗಿ ಓದ್ಕೋತಾರೆ. ಮಹಾರಾಷ್ಟ್ರದ ಸತಾರದ ಫಾಲ್ತನ್ನಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ, ಸಹಾಯಕ ವೈದ್ಯಾಧಿಕಾರಿಯಾಗಿರ್ತಾರೆ. ಅವರು ಹೇಗೆ ಚಿಕಿತ್ಸೆ ಮಾಡ್ತಿದ್ರು ಅಂದರೆ, ಅಲ್ಲಿಗೆ ಬರುವಂತಹ ಬಹುಪಾಲು ಜನರಲ್ಲಿ ತನ್ನ ತಮ್ಮನನ್ನು, ಅಮ್ಮನನ್ನು, ಅಪ್ಪನನ್ನು, ಅಣ್ಣನನ್ನು ನೋಡ್ತಿದ್ರು. ಅಲ್ಲಿ ಕೆಲವರು ಮಾತಾಡೋದು ಆ ಒಂದು ಡಾಕ್ಟರ್ ಸಂಪದಾ ಮುಂಡೆ ಅವರ ಪ್ರಕರಣದ ಒಂದು ವಿಚಾರಕ್ಕೆ ಈಗ ಬಹು ಭಾವುಕರಾಗಿ ಹೇಳ್ತಾರೆ. ಯಾಕಂದರೆ ಒಂದು ಮಾತೃವಾತ್ಸಲ್ಯದಿಂದ ನಮ್ಮನ್ನೆಲ್ಲ ಚಿಕಿತ್ಸೆ ಕೊಡ್ತಿದ್ರು ಆ ಡಾಕ್ಟ್ರಮ್ಮ ಅಂತ ಹೇಳುವಂಥವ್ರು. ಇದೀಗ ಅದೇ ಹೆಣ್ಣು ಮಗಳ ಎಡಗೈ ಮೇಲಿನ ಸಾಕ್ಷಿಯನ್ನು ನೀವು ನೋಡ್ತಿದ್ದೀರಿ. 7 ಸಾಲಿನ ಈ ಸಾಕ್ಷಿಯಲ್ಲಿ ಇರುವಂಥದ್ದೇನು ಅಂದರೆ, ನನ್ನ ಸಾವಿಗೆ ಪೊಲೀಸ್ ಅಧಿಕಾರಿ ಗೋಪಾಲ್ ಬಧಾನೆ ಕಾರಣ. ಗೋಪಾಲ್ ಬಧಾನೆ ಹಾಗೂ ಪ್ರಶಾಂತ್ ಬಂಕರ್ ಈ ಇಬ್ಬರೂ ಕೂಡ ಕಳೆದ 5 ತಿಂಗಳಿನಿಂದ ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಸಾಯ್ತಿದ್ದೀನಿ. ಫಾಲ್ತನ್ನ ಖಾಸಗಿ ಒಂದು ಹೋಟೆಲ್ನಲ್ಲಿ, ಖಾಸಗಿ ಹೋಟೆಲಲ್ಲ, ಹೋಟೆಲ್ನಲ್ಲಿ ಇವರು ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಆದರೆ ಅವರು ಬರೆದಂತಹ ಸೂಸೈಡ್ ಪತ್ರಗಳು, ತಮ್ಮ ಹಿರಿಯ ವೈದ್ಯಾಧಿಕಾರಿಗಳಿಗೆ ಕೊಟ್ಟಂತಹ ದೂರುಗಳು ಎಲ್ಲವೂ ಕೂಡ ಕಸದ ಬುಟ್ಟಿಗೆ ತಲುಪಿದ್ವು. ಆ ಕಾರಣಕ್ಕೋಸ್ಕರನೇ ಎಡಗೈನಲ್ಲಿ ಅವರು ಒಂದು ಡೆತ್ ನೋಟನ್ನು ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿರುವಂಥದ್ದು. ಈ ಬಡಬಗ್ಗರ ಮನೆಯ ಪ್ರತಿಭಾವಂತ ಮಕ್ಕಳು ದೊಡ್ಡದಾಗಿ ಒಂದು ಸಾಧನೆ ಮಾಡಲಿಕ್ಕೋ ಏನಕ್ಕೋ ಬಂದಾಗ ವ್ಯವಸ್ಥೆ ಹೇಗೆಲ್ಲ ಸಮಸ್ಯೆ ಮಾಡುತ್ತೆ ಅಂದರೆ, ಕಳೆದ 5 ತಿಂಗಳ ಹಿಂದೆ ಒಂದು ಪ್ರಕರಣ ಆಗುತ್ತೆ. ಒಂದು ಕೊಲೆ ಆರೋಪಿಗಳಿಗೆ ಫಿಟ್ನೆಸ್ ಚೆಕ್ ಮಾಡಿ ಅದಕ್ಕೊಂದು ಪ್ರಮಾಣ ಪತ್ರವನ್ನು ಸರ್ಕಾರಿ ವೈದ್ಯಾಧಿಕಾರಿಗಳು ಕೊಡಬೇಕು. ಅದು ಇವರ ಜವಾಬ್ದಾರಿ ಆಗಿತ್ತು, ಸಂಪದಾ ಮುಂಡೆ ಅವರದ್ದು. ಇಬ್ಬರು ಪೊಲೀಸ್ ಅಧಿಕಾರಿಗಳು ಬರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಂಕರ್ ಮತ್ತು ಇನ್ಸ್ಪೆಕ್ಟರ್ ಗೋಪಾಲ್ ಬಧಾನೆ ಇಬ್ಬರು ಕೂಡ ಬಂದು, ನೀವು ಒಂದು ನಕಲಿ ಸರ್ಟಿಫಿಕೇಟ್ ಕೊಡಲೇಬೇಕು ಅಂತ ಒತ್ತಡ ಹಾಕ್ತಾರೆ. ಇಲ್ಲ ಸರ್, ನೀವು ಕೊಲೆ ಆರೋಪಿಗಳನ್ನು ಕರ್ಕೊಂಬಂದರೆ ಮಾತ್ರ ಅವರನ್ನು ಚೆಕಪ್ ಮಾಡಿ ನಾನು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಕೊಡಲ್ಲ ಈ ಹೆಣ್ಣು ಮಗಳು. ಸ್ಥಳೀಯ ಸಂಸದರೊಬ್ಬರ ಪ್ರೆಷರ್ ಹಾಕ್ಸಿ, BJPಯ ಏನೋ ಸಂಸದರು, ಅವರ ಪ್ರೆಷರ್ ಹಾಕ್ಸಿ ಅವ್ರ ಕಡೆಯಿಂದ 2 ಚೇಲಾಗಳನ್ನು ಕರೆಸಿ, ಸಾಹೇಬ್ರೆ ಹೇಳ್ತಿದ್ದಾರೆ ನೀವು ಕೊಡಲೇಬೇಕಂತೆ, ಕೊಡಿ
ಕೊನೆಗೂ ಕೊಡ್ತಾರೆ. ಆ ನಕಲಿ ಸರ್ಟಿಫಿಕೇಟ್ ನೀವು ಕೊಟ್ಟಿದ್ದೀರಿ ನಮಗೆ ಅನ್ನೋದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ತುಂಬ ನೀಚತನದಿಂದ ವರ್ತಿಸಿದ್ದು ಇನ್ಸ್ಪೆಕ್ಟರ್ ಗೋಪಾಲ್ ಬದಾನೆ. ಆಕೆ ಮೇಲೆ ಎಷ್ಟರ ಮಟ್ಟಿಗೆ ಮುರ್ಕೊಂಡ್ಬೀಳ್ತಾರೆ ಅಂದರೆ ಆಕೆಯನ್ನು ಅಕ್ಷರಶಃ ಒಂದು ವಸ್ತುವಿನ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆಕೆ ತುಂಬ ಸಲ ಸಂಕಟ ಅನುಭವಿಸಿ ಸೂಸೈಡ್ ಅಟೆಂಪ್ಟ್ ಮಾಡಿ ಹಿರಿಯ ವೈದ್ಯಾಧಿಕಾರಿಗಳಿಗೆಲ್ಲ ದೂರು ಕೊಟ್ಟರೂ ಕೂಡ ಯಾರೂ ಕೂಡ ಅದಕ್ಕೆ ಸೊಪ್ಪಾಕೋದಿಲ್ಲ. ಯಾಕಂದರೆ ಪ್ರಭಾವಿಗಳಿದ್ದಾರೆ, ಪೊಲೀಸರಿದ್ದಾರೆ, ನಾಳೆ ನಮಗೆ ಸಮಸ್ಯೆ ಆಗಬಹುದು, ನಮ್ಮ ಬುಡಕ್ಕೆ ಬರಬಹುದು ಅನ್ನುವಂತಹ ಮನಸ್ಥಿತಿಯಲ್ಲಿ, ಭಯದಲ್ಲಿ ಈ ಹಳ್ಳಿಗಾಡಿನ ಹುಡುಗಿ ಸಂಪದಾ ಮುಂಡೆ ಅವರಿಗೆ ನ್ಯಾಯ ಸಿಗೋದಿಲ್ಲ. ಇನ್ನು 2 ತಿಂಗಳು ಸುಮ್ಮನೆ ಇದ್ಬಿಡಮ್ಮ, ಹೇಗಿದ್ರು ನಿಂದು ಬಾಂಡ್ ಮುಗಿದೋಗುತ್ತಲ್ಲ. ಯಾಕಂದರೆ ಅವ್ರು ಹೇಳಿರ್ತಾರೆ, ಸರ್ ನಾನು 26 ತಿಂಗಳ ಬಾಂಡ್ ಏನಿದೆ ಅದನ್ನು ಮುಗಿಸ್ಬಿಡ್ತೀನಿ, ನನಗೆ ಎಲ್ಲಾದರೂ ಹಳ್ಳಿ ಕಡೆ ಹಾಕಿ ನಾನಲ್ಲೋಗಿ ಹಳ್ಳಿಯ ಜನರ ವೈದ್ಯಕೀಯ ಸೇವೆ ಕೊಡಬೇಕು ಅಂತ ಆಸೆ ಇದೆ, ನಾನು ಹಳ್ಳಿಗಳಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಾರೆ ಹಿರಿಯ ವೈದ್ಯಾಧಿಕಾರಿಗೆ. 24 ತಿಂಗಳು ಕೆಲಸ ಮಾಡಿರ್ತಾರೆ, ಇನ್ನು 2 ತಿಂಗಳು ಬಾಕಿ ಇತ್ತು. ಅದೇ ಟೈಮಲ್ಲಿ ಇಂಥದ್ದೊಂದು ದಾರುಣ ನಡೆದಿದ್ದು. ತೀರಾ ಡೆತ್ ನೋಟ್ ಬರೆದಿಟ್ರೆ ಅದನ್ನೂ ಕೂಡ ಈ ಪೊಲೀಸ್ ವ್ಯವಸ್ಥೆ ಹಾಳು ಮಾಡಿಬಿಡುತ್ತೆ. ಈಗ ಅದನ್ನು ಸೂಸೈಡ್ ಯಾವ ಕಾರಣಕ್ಕೆ ಅನ್ನೋದನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳನ್ನು ಮಾಡಿ ಬಿಡಬಹುದಾಗಿತ್ತು. ಆ ಕಾರಣಕ್ಕೋಸ್ಕರನೇ ಅವರು ಎಡಗೈಯಲ್ಲಿ ಬರೆದಿಟ್ಕೊಂಡಿದ್ದಾರೆ. ಅದು ಕೂಡ ಮಡಚಿದ್ದು. ಆ ಮಡಚಿದ ಬಾಡಿಯನ್ನು ಬಿಚ್ಚಿ ನೋಡಿದಾಗ ಗೊತ್ತಾಗಿರುವಂಥದ್ದು ಅಲ್ಲಿ ಇಂತಹ ಸಾಲುಗಳಿದ್ವು ಅಂತ. ಹೀಗೆ ಆ ಇಬ್ಬರೂ ಕೂಡ ಪ್ರಶಾಂತ್ ಮತ್ತು ಗೋಪಾಲ್ ಪೊಲೀಸ್ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ರು ಅನ್ನುವಂತಹ ಒಂದು ಅಂದಾಜು ಕೂಡ ಆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗೂ ಕೂಡ ಗೊತ್ತಿತ್ತು. ಅವರು ಕೂಡ ಸಾಕ್ಷ್ಯವನ್ನು ಹೇಳಿರುವಂಥದ್ದು. ಈಗ ತನಿಖೆ ಆರಂಭಿಸಿದ್ದಾರೆ. ಈಗಾಗಲೇ ಆ ಇಬ್ಬರನ್ನು ಅಮಾನತು ಮಾಡಿದ್ದಾರೆ. ಇಬ್ಬರೂ ಕೂಡ ತಲೆಮರೆಸಿಕೊಂಡಿದ್ದಾರೆ, ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಆದರೆ ತನ್ನ ತಮ್ಮನಿಗೆ ಆದ ರೀತಿಯಲ್ಲಿ ಮತ್ತಾರಿಗೂ ಕೂಡ ಸಾವು ಬರಬಾರ್ದು, ಸಂಕಟ ಅನುಭವಿಸಿ ಅವರು ಒದ್ದಾಡಿ ಪ್ರಾಣ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಒಂದು 11-12 ವರ್ಷದ ಹುಡುಗಿ ಡಾಕ್ಟರ್ ಆಗಬೇಕು ಅಂತ ಬಯಸಿ ಮನೇಲಿದ್ದಂತಹ ಕಷ್ಟ ಸಮಸ್ಯೆ ಎಲ್ಲವನ್ನೂ ಕೂಡ ಎದುರಿಸಿ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡು ಡಾಕ್ಟರ್ ಆಗಿ ಸೇವೆ ಮಾಡಲಿಕ್ಕೆ ಅಂತ ಬಂದರೆ ಅಲ್ಲೂ ಆಸೆ ಇತ್ತು ಅವ್ರಿಗೆ, ಹಳ್ಳಿಗಳಲ್ಲೇ ಕೆಲಸ ಮಾಡಬೇಕು, ಹಳ್ಳಿ ಜನಕ್ಕೆ ವೈದ್ಯಕೀಯ ಸೇವೆ ಒದಗಿಸ್ಬೇಕು ಅಂತ. ಅಂತಹ ಹೆಣ್ಣುಮಗಳಿಗೆ ಈ ಥರ ದೌರ್ಜನ್ಯ. ಅವರು ಉಲ್ಲೇಖ ಮಾಡಿರೋ ಪ್ರಕಾರ ಆ ಇಬ್ಬರೂ ಪೊಲೀಸರು ಸತತ 5 ತಿಂಗಳ ಕಾಲ ಆ ಹೆಣ್ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಆಕೆಯನ್ನು ಮುಕ್ಕಿ ತಿಂದಿದ್ದಾರೆ. ಅಂದರೆ ಎಂತಹ ಲುಚ್ಚಾಗಳು ಕೂಡ ಪೊಲೀಸ್ ವ್ಯವಸ್ಥೆಯಲ್ಲಿ ಇರ್ತಾರೆ. ಕೆಲವರು ಇರಬಹುದು, ಎಲ್ಲರನ್ನೂ ಕೂಡ ನಾನು ಹೇಳ್ತಿಲ್ಲ. ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಜನಸ್ನೇಹಿ ಪೊಲೀಸರೇ ಇಲ್ಲದೆ ಹೋದರೆ ಪೊಲೀಸರ ಬಗ್ಗೆ ಯಾವತ್ತಿಗೂ ಕೂಡ ರೆಸ್ಪೆಕ್ಟ್ ಬರೋದೇ ಇಲ್ಲ. ಇಲ್ಲ ಅಂದಿದ್ರೆ ಆ ಹಿರಿಯ ವೈದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ದೂರು ಸಲ್ಲಿಸಿ ಅವರು ಮುಂದೆ ನಿಂತ್ಕೊಂಡು ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸಬಹುದಿತ್ತು, ಸಮಸ್ಯೆ ಆದ ಕೂಡಲೇ. ಇವತ್ತು ಮಹಾರಾಷ್ಟ್ರದಲ್ಲಿ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂದರೆ ದೇವೇಂದ್ರ ಫಡ್ನವೀಸ್ ಅವರು ಈಗ ತಲೆ ಎತ್ತಿ ಮಾತಾಡಲಿಕ್ಕೂ ಆಗದಂತಹ ಸ್ಥಿತಿಯಲ್ಲಿದೆ. ಈ ಘಟನೆ ತೀರಾ ದೊಡ್ಡ ಮಟ್ಟಕ್ಕೆ ಸ್ಫೋಟಗೊಳ್ಳುತ್ತೆ ಅಂತಲೇ ಆ ಇಬ್ಬರನ್ನ ವಿಚಾರ ಬಂದ ಕೂಡಲೇ ಪ್ರಶಾಂತ್ ಮತ್ತು ಗೋಪಾಲ್ ಬದಾನೆ ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಇಲಾಖೆ. ಆ ಪೋಷಕರು, ಯಾಕಂದರೆ ಅವ್ರ ಅಣ್ಣ ಮಾತಾಡ್ತಾ ಹೇಳ್ತಾರೆ, ನನ್ನ ತಂಗಿ ತುಂಬ ಕಷ್ಟ ಬಿದ್ದು ಓದಿದ್ಲು, ಅವಳು ಯಾಕೆ ಡಾಕ್ಟರ್ ಆದ್ಲು, ಅವಳಿಗೆ ಈ ಥರ ಸ್ಥಿತಿ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಒಂದು ವೇಳೆ ಆಗಿದ್ದಿದ್ರೆ ಅವಳು ಡಾಕ್ಟ್ರೇ ಆಗೋಕೆ ನಾವೇ ಬಿಡ್ತಿರಲಿಲ್ಲ, ಅವಳಿಗೆ ನ್ಯಾಯ ಸಿಗಲೇಬೇಕಿದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಕಣ್ಣೀರಾಗ್ತಿದ್ದಾರೆ. ಆದರೆ ಇವತ್ತು ಆ ಎಡಗೈ ಮೇಲಿನ ಸಾಲುಗಳಷ್ಟೇ ಒಂದು ಸಾಕ್ಷಿಯಾಗಿ ಉಳಿದಿರುವಂಥದ್ದು ಪೊಲೀಸ್ ವ್ಯವಸ್ಥೆ. ಅದನ್ನು ಕೂಡ ಅಳಿಸಿ ಅದು ಏನಕ್ಕೋ ಬರೆದಿರೋದು, ಬೇರೆ ಯಾರೋ ಕೊಲೆ ಮಾಡಿಬಿಟ್ಟು ಬರೆದು ಹೋಗಿದ್ದಾರೆ ಅಂತ ಹೇಳಿದ್ರು ಕೂಡ ಅಚ್ಚರಿ ಇಲ್ಲವೇನೋ. ಆದರೆ ಆ ಹೆಣ್ಣುಮಗಳಿಗೆ ಆದಂತಹ ದೌರ್ಜನ್ಯ ನಿಜಕ್ಕೂ ದಾರುಣ. ಆ ಹೆಣ್ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಆ ಇಬ್ಬರು ಲುಚ್ಚಾಗಳಿಗೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕು.